ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫುಟ್ಬಾಲ್ ಮ್ಯಾಚ್ ಒಂದರಲ್ಲಿ ಗೋಲ್ ಮಾಡಿದ ಕಾರಣಕ್ಕಾಗಿ ಕೊಲ್ಲಲ್ಪಟ್ಟಂತಹ ಕೊಲಂಬಿಯಾದ ಆಂಡ್ರೆಸ್ ಎಸ್ಕೋಬಾರ್ ಅವರ ಮರಣದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಈಗ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಮ್ಯಾಚಸ್ ನಡೀತಾ ಇದೆ. ಅಮೆರಿಕ, ಕೆನಡಾ ಹಾಗೂ ಮೆಕ್ಸಿಕೋ ಈ ಮೂರು ರಾಷ್ಟ್ರಗಳು ಸೇರಿ ಈ ಬಾರಿಯ ಫಿಫಾ ವರ್ಲ್ಡ್ ಕಪ್ ಅನ್ನ ಹೋಸ್ಟ್ ಮಾಡ್ತಾ ಇದೆ. ಅಮೆರಿಕ ಫಿಫಾ ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡ್ತಾ ಇರೋದು ಇದು ಸೆಕೆಂಡ್ ಟೈಮ್. ಮೊದಲ ಬಾರಿ ಅವರು 1994ರ ಫಿಫಾ ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡಿದ್ರು. 1994ರ ಫಿಫಾ ವರ್ಲ್ಡ್ ಕಪ್ ನ ನಂತರ ಅಮೆರಿಕದಲ್ಲಿ ಫುಟ್ಬಾಲ್ ಏನಿದೆ ಅದು ತುಂಬಾ ಪಾಪ್ಯುಲಾರಿಟಿಯನ್ನ ಪಡ್ಕೊಳ್ತು. ಅಮೆರಿಕದ ಫುಟ್ಬಾಲ್ ಹಿಸ್ಟ್ರಿ ಏನಿದೆ ಅದು ಅಲ್ಲಿಂದ ಒಂದು ಪಾಸಿಟಿವ್ ಪಾತ್ ಅಲ್ಲಿ ಹೋಗೋದಕ್ಕೆ ಶುರುವಾಯಿತು. ಈ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಕೊಲಂಬಿಯಾ ರಾಷ್ಟ್ರ ಏನಿದೆ, ಈ 94ರ ವಿಶ್ವಕಪ್ ನ ನಂತರ ಅದರ ಒಂದು ಫುಟ್ಬಾಲ್ ಹಿಸ್ಟ್ರಿ ಏನಿದೆ ಅದು ತಲೆ ಕೆಳಗಾಯಿತು. ಅದಕ್ಕೆ ಕಾರಣ ಕೊಲಂಬಿಯಾದ ಕ್ಯಾಪ್ಟನ್ ಆಗಿದ್ದಂತಹ ಆಂಡ್ರೆಸ್ ಎಸ್ಕೋಬಾರ್ ಅವರ ಮರಣ. 1994ರಲ್ಲಿ ಅಮೆರಿಕದಲ್ಲಿ ನಡೆದಂತಹ ಫಿಫಾ ವರ್ಲ್ಡ್ ಕಪ್ ಅಂದ ತಕ್ಷಣ ಜ್ಞಾಪಕ ಬರೋದು ಆ ಒಂದು ವರ್ಲ್ಡ್ ಕಪ್ ನಲ್ಲಿ ಬ್ರೆಜಿಲ್ ಚಾಂಪಿಯನ್ ಆದ್ರು ಅಂತ. ಮತ್ತೊಂದು ಕೊಲಂಬಿಯಾದ ಪ್ಲೇಯರ್ ಆಗಿದ್ದಂತಹ ಆಂಡ್ರೆಸ್ ಎಸ್ಕೋಬಾರ್. 1994 ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಸುಮಾರು 24 ತಂಡಗಳು ಕ್ವಾಲಿಫೈ ಆಗಿದ್ರು. ಅಮೆರಿಕದ 9 ವೆನ್ಯೂಗಳಲ್ಲಿ ಈ ಪಂದ್ಯಗಳನ್ನು ನಡೆಸಲಾಯಿತು. ಇದರಲ್ಲಿ ಕ್ವಾಲಿಫೈ ಆಗಿದ್ದಂತಹ ಒಂದು ದೇಶ ಕೊಲಂಬಿಯಾ. ಕೊಲಂಬಿಯಾಗೆ ಇದು 3ನೇ ವರ್ಲ್ಡ್ ಕಪ್ ಆಗಿತ್ತು. ಇದರ ಹಿಂದೆ ಅವರು 1962ರ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಕ್ವಾಲಿಫೈ ಆಗಿ ಆಡಿದ್ರು. ಅದರಲ್ಲಿ ಗ್ರೂಪ್ ಸ್ಟೇಜ್ ಅಲ್ಲಿ ಅವರು ಎಲಿಮಿನೇಟ್ ಆಗಿದ್ರು. 1990ರಲ್ಲಿ ಅವರು ಮತ್ತೆ 2ನೇ ಬಾರಿಗೆ ಕ್ವಾಲಿಫೈ ಆಗಿ ಆ ವರ್ಲ್ಡ್ ಕಪ್ ನ ಆಡ್ತಾರೆ. ಅದರಲ್ಲಿ ಅವರು ರೌಂಡ್ ಆಫ್ 16ಗೆ ಬಂದು ಅಲ್ಲಿಂದ ಎಲಿಮಿನೇಟ್ ಆಗ್ತಾರೆ. 1994ರ ವಿಶ್ವಕಪ್ ಏನಿದೆ ಅದು ಅವರ 3ನೇ ಫಿಫಾ ವರ್ಲ್ಡ್ ಕಪ್ ಆಗಿರುತ್ತೆ. ಈ ಬಾರಿ ಕೊಲಂಬಿಯಾದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕಾರಣ ಏನಂದ್ರೆ ಆ ಕೊಲಂಬಿಯಾ ತಂಡ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಸ್ ನ ಒಳಗೊಂಡಿರುತ್ತೆ. ಅಷ್ಟೇ ಅಲ್ಲದೆ ಅವರು ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಈ ವರ್ಲ್ಡ್ ಕಪ್ ಗಾಗಿ ನಡೆದಂತಹ ಕ್ವಾಲಿಫೈಯರ್ ಮ್ಯಾಚ್ ಗಳಲ್ಲಿ ಅವರು 6 ಪಂದ್ಯಗಳಲ್ಲಿ ಅವರು ಗೆದ್ದಿರ್ತಾರೆ. ಅರ್ಜೆಂಟೀನಾ ತಂಡವನ್ನ 2 ಬಾರಿ ಅವರು ಸೋಲಿಸಿರ್ತಾರೆ. ಈ ರೀತಿ ಅವರು ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾರೆ. ಆದ್ದರಿಂದ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅದೇ ರೀತಿ ದಿ ಗಾರ್ಡಿಯನ್ ಪತ್ರಿಕೆ ವರದಿಯ ಪ್ರಕಾರ ಅವರು ಆಡಿದಂತಹ ಕಳೆದ 26 ಪಂದ್ಯಗಳಲ್ಲಿ 1 ಪಂದ್ಯದಲ್ಲಿ ಮಾತ್ರ ಸೋತಿರ್ತಾರೆ. ಈ ರೀತಿ ಕೊಲಂಬಿಯಾ ತಂಡ ಆ ಸಮಯದಲ್ಲಿ ಇಡೀ ವಿಶ್ವದ ಗಮನವನ್ನು ಸೆಳೆದಿರುತ್ತೆ. ಫುಟ್ಬಾಲ್ ಲೆಜೆಂಡ್ ಆದಂತಹ ಪೆಲೆ ಅವರು 1994ರ ವಿಶ್ವಕಪ್ ಬಗ್ಗೆ ಮಾತಾಡ್ತಾ ಈ ಬಾರಿ ಕೊಲಂಬಿಯಾ ಕೂಡ ಫೇವರೇಟ್ ಅಂತ ಹೇಳಿರ್ತಾರೆ. ಆ ತಂಡ ಕ್ವಾರ್ಟರ್ ಫೈನಲ್ಗಾದ್ರೂ ಬರ್ಬೋದು ಅಂತ ಅವರು ಪ್ರೆಡಿಕ್ಟ್ ಮಾಡಿರ್ತಾರೆ.